ಎಲ್ಲ ಬಿಹಾರ ಮೂಲಗಳೇ ಆಗ್ತಾ ಇದೆ. ಎಲ್ಲ ನೋಡಿ, ಆವತ್ತು ಚಾಮರಾಜಪೇಟೆಯಲ್ಲಿ ದನದ ಕೆಚ್ಚಲು ಕುಯ್ದಿದ್ದು ಆತ ಬಿಹಾರ ಮೂಲ, ಇನ್ನೊಂದು ಘಟನೆ ಆಯಿತು ಆತ ಬಿಹಾರ ಮೂಲ, ಈಗ ಇವರ ಬಿಹಾರ ಮೂಲ. ಈ ಥರ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ನಂಬರ್ ಒನ್. ಎರಡನೇದಾಗಿ 93 ಕೋಟಿ ರೂಪಾಯಿ ಎತ್ತಾಕೊಂಡು ಹೋಗ್ತಾರೆ ಅಂತಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪೊಲೀಸರ ಬಗ್ಗೆ ಲವಲೇಶ ಭಯ ಇಲ್ಲ, ಹಕ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಮತ್ತೊಮ್ಮೆ ನಮ್ಮ ಅಪೀಲ್, ಅದಾಗೋದಿಲ್ಲ ಅಂತ ಗೊತ್ತಿದೆ. ಅಂದರೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಹೋಮ್ ಮಿನಿಸ್ಟ್ರಿ ಯಾರಾಗಬೇಕು? ಬಸವನಗೌಡ ಪಾಟೀಲ್ ಯತ್ನಾಳ್. ಆಗ ಕೇಳಬೇಕು ನಾವು. ನನಗೊಂದು ಆಸೆ ಇದೆ ನೋಡಿ ಸರ್, 93 ಕೋಟಿ ಎತ್ತಾಕೊಂಡು ಹೋಗಿದ್ದಾನೆ, 12 ಕೋಟಿ ದರೋಡೆ ಆಯಿತು, ಬಿಡ್ತೀನೇನೋ ಅವನ್ನ, ಜಗಮಗಲ್ಲ ನಾನು ಅಂತ ಅವ್ರು ಹೇಳಬೇಕಿತ್ತು ಆ ಸಂದರ್ಭದಲ್ಲಿ. ಬಟ್ ಆಗಲಿ ನೋಡಿ, ಅಂಥವ್ರೊಂದು ಒಂದು ಹೋಮ್ ಮಿನಿಸ್ಟರ್ ಆಗಬೇಕು. ಇನ್ನು ಇದಾದ ನಂತರ ಮಂಗಳೂರು ಬ್ಯಾಂಕ್ ರಾಬರಿ ಹಿಂದೆ 10 ಅನುಮಾನ ಮೂಡ್ತಾ ಇದೆ. ದರೋಡೆಗೆ ಬ್ಯಾಂಕ್ ಸಿಬ್ಬಂದಿ ಸಾಥ್ ನೀಡಿರುವ ಶಂಕೆ ಇದೆ. ಇಂದು ಬ್ಯಾಂಕ್ ಮುಂದೆ ಹೈಡ್ರಾಮವೇ ನಡೆದೋಯ್ತು. ಯಾಕಂದರೆ ಮತ್ತೊಂದೆಡೆ ಖದೀಮರು ಕೇರಳಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಅನುಮಾನ ದಟ್ಟವಾಗಿದೆ. ಯಾಕಂತಂದರೆ ಇದೇ ಬ್ಯಾಂಕಲ್ಲಿ ಈ ಹಿಂದೆ ಕೂಡ ಇಂಥದೇ ಘಟನೆಗಳಾಗಿತ್ತಂತೆ. ಅನೇಕರು ಚಿನ್ನ ಕಳ್ಕೊಂಡಿದ್ರು. ಬಹುಶಃ ನನ್ನ ಪ್ರಕಾರ 12 ಕೋಟಿ 25 ಕೋಟಿಯಿಂದ ಅಂದರೆ RBI ಎಂಟ್ರಿ ಆಗುತ್ತೆ. ಇದಕ್ಕೆ ಬರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಆ ಬ್ಯಾಂಕಿನ ಮಾನ್ಯತೆಯನ್ನು ರದ್ದು ಮಾಡೋದು ಇವರಿಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನೋಡಿ, KA04MQ9923 ಇದು ಫೇಕ್ ನಂಬರು, ಸಿಗಲಿಲ್ಲ. ಎಲ್ಲೋಗಿದ್ದಾರೆ ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಹನ್ನೆರಡು ಕೋಟಿ ಲೂಟಿ ಮಾಡಿದ ಖದೀಮರು ಎಲ್ಲಿ? ಕೇರಳಕ್ಕೆ ಪರಾರಿಯಾದ್ರ ದರೋಡೆಕೋರರು. ಹಾಡಹಗಲೇ ಬರೋಬ್ಬರಿ 12 ಕೋಟಿ ಲೂಟಿ ಮಾಡಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರಾಬರಿ ಈಗ ಕ್ಷಣಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಮಠ ಮಧ್ಯಾಹ್ನ ಬ್ಯಾಂಕ್ಗೆ ಕನ್ನ ಹಾಕಿ ಮಾಯವಾದ ಡಕಾಯಿತರು ಈಗ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈಗ ದರೋಡೆಕೋರರು ಕೇರಳ ಹೋಗಿರೋ ಗುಮಾನಿ ಎದ್ದಿದೆ. ಕಳ್ಳರು ಬಳಸಿದ್ದ ಕಾರ್ ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿರೋ ದೃಶ್ಯ ಪತ್ತೆಯಾಗಿದೆ. ಈ ದಾರಿಯನ್ನ ಬಳಸಿ ಕೇರಳಕ್ಕೆ ಪರಾರಿ ಆಗಿರಬಹುದು ಅಂತ ಕೇರಳದ ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಕಾಸರಗೋಡು, ಕೇರಳದಲ್ಲಿ ತಲಾಶ್ ನಡೆಸಿದ್ದಾರೆ. ಮಂಗಳೂರು ದರೋಡೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಬ್ಯಾಂಕ್ ದರೋಡೆ ಮಾಡಿದ್ದು ಆ ನಕಲಿ ಇಡಿ ತಂಡನ. ಈ ಕೇಸಲ್ಲಿ ಪೊಲೀಸ್ ತನಿಖೆ ಚುರುಕಾಗಿದ್ದು ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಕೆಲ ದಿನಗಳ ಹಿಂದೆ ವಿಟ್ಲಾದ ನಕಲಿ ಇಡಿ ದಾಳಿಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇದೆಯಾ ಅನ್ನೋ ಗುಮಾನಿ ಎದ್ದಿದೆ. 2 ಪ್ರಕರಣಗಳಲ್ಲಿ ಕೇರಳ ಗಡಿಭಾಗದ ಗ್ರಾಮಗಳೇ ಟಾರ್ಗೆಟ್ ಆಗಿದ್ದು, ಜನವರಿ 4ರಂದು ಬಂಟ್ವಾಳ ತಾಲೂಕಿನಲ್ಲಿ ನಕಲಿ ಇಡಿ ದಾಳಿ ನಡೆದಿತ್ತು. ಆಗ ಸಿಂಗಾರಿ ಬೀಡಿ ಮಾಲೀಕನ ಮನೆಯಲ್ಲಿ ಕೋಟಿ ಲೂಟಿ ಮಾಡಲಾಗಿತ್ತು. ದರೋಡೆಯಲ್ಲಿ ಬ್ಯಾಂಕ್ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಸಿಬ್ಬಂದಿ ಮಾಹಿತಿ ಮೇಲೆ ಕಳ್ಳತನ ಎಂದು ಆರೋಪ. ಇನ್ನು ಕೆಸಿ ರೋಡ್ ಬ್ರಾಂಚ್ ಅಲ್ಲಿ ಇದೇ ಮೊದಲು ಕಳ್ಳತನ ನಡೆದಿಲ್ಲ. ಹಿಂದೊಮ್ಮೆಯೂ ಇದೇ ರೀತಿ ಲೂಟಿಯಾಗಿತ್ತು. ಹೀಗಾಗಿ ಬ್ಯಾಂಕ್ ಮೇಲೆ ನಂಬಿಕೆ ಕಳೆದುಕೊಂಡ ಗ್ರಾಹಕರು ನಮ್ಮ ಚಿನ್ನ ನಮಗೆ ನೀಡಿ ಅಂತ ಇವತ್ತು ಪ್ರತಿಭಟನೆ ಮಾಡಿದ್ರು. ಇಷ್ಟು ಬಂಗಾರ ಹಣ ಇಟ್ಟು ಇಲ್ಲಿಯವರು ಅದು ಸೇಫ್ಟಿ ಬೇಡವಾ? ಬೇಕು, ಆಯ್ತು, ಅದು ಬೇಡ. ಶುಕ್ರವಾರ ಇಲ್ಲಿ ಮುಸ್ಲಿಮಿಯರು ಎಲ್ಲ ಮಸ್ಜಿದ್ಗೆ ಹೋಗ್ತಾರೆ, ಯಾರು ಇಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ಹಣ ಇರುವಾಗ ಅವರು ರಜೆ ದಿನ ಕೊಡ್ಬೇಕು, ಶುಕ್ರವಾರ ಕೊಡ್ಲಿಲ್ಲ, ಅದು ಸಹ ಮಾಡ್ಲಿಲ್ಲ. ಅದು ಬೇಡ. 2 ಪೊಲೀಸ್ ಅವರು ಸೇಫ್ಟಿಗೆ ನಿಲ್ಬೇಕು, ಅವರ ನಿಲ್ಲಿಸಲಿಲ್ಲ. ಬ್ಯಾಂಕ್ ರಾಬರಿ ಹಿಂದೆ ಕಾಣದ ಕೈಗಳ ಕೈವಾಡದ ಶಂಕೆ ಮೂಡ್ತಾ ಇದೆ. ಬ್ಯಾಂಕ್ ಒಳಗಿನವರೇ ದರೋಡೆಗೆ ಸಾಥ್ ನೀಡಿರೋ ಅನುಮಾನ ಬಲವಾಗ್ತಾ ಇದೆ. ಇವರು ರಿಕ್ವೆಸ್ಟ್ ಮಾಡುವುದಲ್ಲ ಸರ್, ಬ್ಯಾಂಕಿನವರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ದು ತಗೊಳ್ಳಿ, ಹೀಗೆ ಆಗಿದೆ, ರಾಬರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು. ಯಾರಿಗೆ? ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡುವುದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬರಿ ಆಗಿದೆ, ಇದು 2ನೇ ಸಲ ಆಗಿದೆ. ಅದರಿಂದ ಈ ಬ್ಯಾಂಕಿನ ಮೇಲೆ ನಮಗೆ ಸ್ವಲ್ಪ ಸಂಶಯ ಅಷ್ಟೇ, ಸಾರ್ವಜನಿಕರಿಗಾಗಿ. ಒಮ್ಮೆ ಅದೇ ಘಟನೆ ಆದದ್ರಿಂದ, ಇದು 2ನೇ ಸಲ ಆದದ್ರಿಂದ ಸ್ವಲ್ಪ ಡೌಟ್ ಆಗಿದೆ. ರಾಬರಿ ಗ್ಯಾಂಗ್ ಬೆನ್ನತ್ತಿರೋ ಮಂಗಳೂರು ಪೊಲೀಸರು ಕೇರಳ ಹೆದ್ದಾರಿಯ ಸಿಸಿಟಿವಿ ಕ್ಯಾಮೆರಾಗಳನ್ನು ಶೋಧಿಸ್ತಾ ಇದ್ದಾರೆ. ಮತ್ತೊಂದು ತಂಡ ಬ್ಯಾಂಕಲ್ಲೂ ಇಂದು ತಪಾಸಣೆ ನಡೆಸಿತು. ಸದ್ಯ 5 ತಂಡಗಳಾಗಿ ರಚಿಸಿ ಪೊಲೀಸರು ಏನು ಕಳ್ಳರಿಗಾಗಿ ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಎಲ್ಲ ಬಿಹಾರ ಮೂಲಗಳೇ ಆಗ್ತಾ ಇದೆ. ಎಲ್ಲ ನೋಡಿ, ಆವತ್ತು ಚಾಮರಾಜಪೇಟೆಯಲ್ಲಿ ದನದ ಕೆಚ್ಚಲು ಕುಯ್ದಿದ್ದು ಆತ ಬಿಹಾರ ಮೂಲ, ಇನ್ನೊಂದು ಘಟನೆ ಆಯಿತು ಆತ ಬಿಹಾರ ಮೂಲ, ಈಗ ಇವರ ಬಿಹಾರ ಮೂಲ. ಈ ಥರ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ನಂಬರ್ ಒನ್.
ಎರಡನೇದಾಗಿ 93 ಕೋಟಿ ರೂಪಾಯಿ ಎತ್ತಾಕೊಂಡು ಹೋಗ್ತಾರೆ ಅಂತಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪೊಲೀಸರ ಬಗ್ಗೆ ಲವಲೇಶ ಭಯ ಇಲ್ಲ, ಹಕ್ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿದೆ. ಮತ್ತೊಮ್ಮೆ ನಮ್ಮ ಅಪೀಲ್, ಅದಾಗೋದಿಲ್ಲ ಅಂತ ಗೊತ್ತಿದೆ. ಅಂದರೆ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಹೋಮ್ ಮಿನಿಸ್ಟ್ರಿ ಯಾರಾಗಬೇಕು? ಬಸವನಗೌಡ ಪಾಟೀಲ್ ಯತ್ನಾಳ್. ಆಗ ಕೇಳಬೇಕು ನಾವು. ನನಗೊಂದು ಆಸೆ ಇದೆ ನೋಡಿ ಸರ್, 93 ಕೋಟಿ ಎತ್ತಾಕೊಂಡು ಹೋಗಿದ್ದಾನೆ, 12 ಕೋಟಿ ದರೋಡೆ ಆಯಿತು, ಬಿಡ್ತೀನೇನೋ ಅವನ್ನ, ಜಗಮಗಲ್ಲ ನಾನು ಅಂತ ಅವ್ರು ಹೇಳಬೇಕಿತ್ತು ಆ ಸಂದರ್ಭದಲ್ಲಿ. ಬಟ್ ಆಗಲಿ ನೋಡಿ, ಅಂಥವ್ರೊಂದು ಒಂದು ಹೋಮ್ ಮಿನಿಸ್ಟರ್ ಆಗಬೇಕು. ಇನ್ನು ಇದಾದ ನಂತರ ಮಂಗಳೂರು ಬ್ಯಾಂಕ್ ರಾಬರಿ ಹಿಂದೆ 10 ಅನುಮಾನ ಮೂಡ್ತಾ ಇದೆ. ದರೋಡೆಗೆ ಬ್ಯಾಂಕ್ ಸಿಬ್ಬಂದಿ ಸಾಥ್ ನೀಡಿರುವ ಶಂಕೆ ಇದೆ. ಇಂದು ಬ್ಯಾಂಕ್ ಮುಂದೆ ಹೈಡ್ರಾಮವೇ ನಡೆದೋಯ್ತು. ಯಾಕಂದರೆ ಮತ್ತೊಂದೆಡೆ ಖದೀಮರು ಕೇರಳಕ್ಕೆ ಪರಾರಿಯಾಗಿದ್ದಾರೆ ಅನ್ನೋ ಅನುಮಾನ ದಟ್ಟವಾಗಿದೆ. ಯಾಕಂತಂದರೆ ಇದೇ ಬ್ಯಾಂಕಲ್ಲಿ ಈ ಹಿಂದೆ ಕೂಡ ಇಂಥದೇ ಘಟನೆಗಳಾಗಿತ್ತಂತೆ. ಅನೇಕರು ಚಿನ್ನ ಕಳ್ಕೊಂಡಿದ್ರು. ಬಹುಶಃ ನನ್ನ ಪ್ರಕಾರ 12 ಕೋಟಿ 25 ಕೋಟಿಯಿಂದ ಅಂದರೆ RBI ಎಂಟ್ರಿ ಆಗುತ್ತೆ. ಇದಕ್ಕೆ ಬರುತ್ತೆ ಇಲ್ಲ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಆ ಬ್ಯಾಂಕಿನ ಮಾನ್ಯತೆಯನ್ನು ರದ್ದು ಮಾಡೋದು ಇವರಿಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ನೋಡಿ, KA04MQ9923 ಇದು ಫೇಕ್ ನಂಬರು, ಸಿಗಲಿಲ್ಲ. ಎಲ್ಲೋಗಿದ್ದಾರೆ ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಹನ್ನೆರಡು ಕೋಟಿ ಲೂಟಿ ಮಾಡಿದ ಖದೀಮರು ಎಲ್ಲಿ? ಕೇರಳಕ್ಕೆ ಪರಾರಿಯಾದ್ರ ದರೋಡೆಕೋರರು. ಹಾಡಹಗಲೇ ಬರೋಬ್ಬರಿ 12 ಕೋಟಿ ಲೂಟಿ ಮಾಡಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ರಾಬರಿ ಈಗ ಕ್ಷಣಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಮಠ ಮಧ್ಯಾಹ್ನ ಬ್ಯಾಂಕ್ಗೆ ಕನ್ನ ಹಾಕಿ ಮಾಯವಾದ ಡಕಾಯಿತರು ಈಗ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಈಗ ದರೋಡೆಕೋರರು ಕೇರಳ ಹೋಗಿರೋ ಗುಮಾನಿ ಎದ್ದಿದೆ. ಕಳ್ಳರು ಬಳಸಿದ್ದ ಕಾರ್ ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿರೋ ದೃಶ್ಯ ಪತ್ತೆಯಾಗಿದೆ. ಈ ದಾರಿಯನ್ನ ಬಳಸಿ ಕೇರಳಕ್ಕೆ ಪರಾರಿ ಆಗಿರಬಹುದು ಅಂತ ಕೇರಳದ ರಾಷ್ಟ್ರೀಯ ಹೆದ್ದಾರಿಯುದ್ದಕ್ಕೂ ಸಿಸಿಟಿವಿ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆಯಿಂದ 5 ತಂಡಗಳಾಗಿ ಪೊಲೀಸರು ಕಾಸರಗೋಡು, ಕೇರಳದಲ್ಲಿ ತಲಾಶ್ ನಡೆಸಿದ್ದಾರೆ. ಮಂಗಳೂರು ದರೋಡೆ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಬ್ಯಾಂಕ್ ದರೋಡೆ ಮಾಡಿದ್ದು ಆ ನಕಲಿ ಇಡಿ ತಂಡನ. ಈ ಕೇಸಲ್ಲಿ ಪೊಲೀಸ್ ತನಿಖೆ ಚುರುಕಾಗಿದ್ದು ಹೊಸದೊಂದು ಟ್ವಿಸ್ಟ್ ಸಿಕ್ಕಿದೆ. ಕೆಲ ದಿನಗಳ ಹಿಂದೆ ವಿಟ್ಲಾದ ನಕಲಿ ಇಡಿ ದಾಳಿಗೂ ಈ ಪ್ರಕರಣಕ್ಕೂ ಸಾಮ್ಯತೆ ಇದೆಯಾ ಅನ್ನೋ ಗುಮಾನಿ ಎದ್ದಿದೆ. 2 ಪ್ರಕರಣಗಳಲ್ಲಿ ಕೇರಳ ಗಡಿಭಾಗದ ಗ್ರಾಮಗಳೇ ಟಾರ್ಗೆಟ್ ಆಗಿದ್ದು, ಜನವರಿ 4ರಂದು ಬಂಟ್ವಾಳ ತಾಲೂಕಿನಲ್ಲಿ ನಕಲಿ ಇಡಿ ದಾಳಿ ನಡೆದಿತ್ತು. ಆಗ ಸಿಂಗಾರಿ ಬೀಡಿ ಮಾಲೀಕನ ಮನೆಯಲ್ಲಿ ಕೋಟಿ ಲೂಟಿ ಮಾಡಲಾಗಿತ್ತು. ದರೋಡೆಯಲ್ಲಿ ಬ್ಯಾಂಕ್ ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಸಿಬ್ಬಂದಿ ಮಾಹಿತಿ ಮೇಲೆ ಕಳ್ಳತನ ಎಂದು ಆರೋಪ. ಇನ್ನು ಕೆಸಿ ರೋಡ್ ಬ್ರಾಂಚ್ ಅಲ್ಲಿ ಇದೇ ಮೊದಲು ಕಳ್ಳತನ ನಡೆದಿಲ್ಲ. ಹಿಂದೊಮ್ಮೆಯೂ ಇದೇ ರೀತಿ ಲೂಟಿಯಾಗಿತ್ತು. ಹೀಗಾಗಿ ಬ್ಯಾಂಕ್ ಮೇಲೆ ನಂಬಿಕೆ ಕಳೆದುಕೊಂಡ ಗ್ರಾಹಕರು ನಮ್ಮ ಚಿನ್ನ ನಮಗೆ ನೀಡಿ ಅಂತ ಇವತ್ತು ಪ್ರತಿಭಟನೆ ಮಾಡಿದ್ರು. ಇಷ್ಟು ಬಂಗಾರ ಹಣ ಇಟ್ಟು ಇಲ್ಲಿಯವರು ಅದು ಸೇಫ್ಟಿ ಬೇಡವಾ? ಬೇಕು, ಆಯ್ತು, ಅದು ಬೇಡ. ಶುಕ್ರವಾರ ಇಲ್ಲಿ ಮುಸ್ಲಿಮಿಯರು ಎಲ್ಲ ಮಸ್ಜಿದ್ಗೆ ಹೋಗ್ತಾರೆ, ಯಾರು ಇಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ದಿನ ಇರುವಾಗ ಅವರು ರಜೆ ದಿನ ಕೊಡ್ಬೇಕು, ಶುಕ್ರವಾರ ಕೊಡ್ಲಿಲ್ಲ, ಅದು ಸಹ ಮಾಡ್ಲಿಲ್ಲ. ಅದು ಬೇಡ. 2 ಪೊಲೀಸ್ ಅವರು ಸೇಫ್ಟಿಗೆ ನಿಲ್ಬೇಕು, ಅವರು ನಿಲ್ಲಿಸಲಿಲ್ಲ. ಬ್ಯಾಂಕ್ ರಾಬರಿ ಹಿಂದೆ ಕಾಣದ ಕೈಗಳ ಕೈವಾಡದ ಶಂಕೆ ಮೂಡ್ತಾ ಇದೆ. ಬ್ಯಾಂಕ್ ಒಳಗಿನವರೇ ದರೋಡೆಗೆ ಸಾಥ್ ನೀಡಿರೋ ಅನುಮಾನ ಬಲವಾಗ್ತಾ ಇದೆ. ಇವರು ರಿಕ್ವೆಸ್ಟ್ ಮಾಡೋದಲ್ಲ ಸರ್, ಬ್ಯಾಂಕಿನವ್ರು ಬಂದು ಇವರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ನಿಮ್ಮದು ತಗೊಳ್ಳಿ, ಹೀಗೆ ಆಗಿದೆ, ರಾಬರಿ ಆಗಿದೆ, ಇವರಿಗೆ ರಿಕ್ವೆಸ್ಟ್ ಮಾಡಬೇಕು. ಯಾರಿಗೆ? ಕಸ್ಟಮರಿಗೆ. ಇವರು ಹೋಗಿ ಬ್ಯಾಂಕಲ್ಲಿ ರಿಕ್ವೆಸ್ಟ್ ಮಾಡೋದಲ್ಲ. ನೋಡಿ ಸರ್, ಇಷ್ಟುವರೆಗೆ ಆಗಿದಲ್ಲ, ಮೊದಲು ಒಮ್ಮೆ ಥೆಫ್ಟ್ ಆಗಿದೆ, ರಾಬರಿ ಆಗಿದೆ, ಇದು 2ನೇ ಸಲ ಆಗಿದೆ. ಅದರಿಂದ ಈ ಬ್ಯಾಂಕಿನ ಮೇಲೆ ನಮಗೆ ಸ್ವಲ್ಪ ಸಂಶಯ ಅಷ್ಟೇ, ಸಾರ್ವಜನಿಕರಿಗಾಗಿ. ಒಮ್ಮೆ ಅದೇ ಘಟನೆ ಆದದ್ರಿಂದ, ಇದು 2ನೇ ಸಲ ಆದದ್ರಿಂದ ಸ್ವಲ್ಪ ಡೌಟ್ ಆಗಿದೆ. ರಾಬರಿ ಗ್ಯಾಂಗ್ ಬೆನ್ನತ್ತಿರೋ ಮಂಗಳೂರು ಪೊಲೀಸರು ಕೇರಳ ಹೆದ್ದಾರಿಯ ಸಿಸಿಟಿವಿ ಕ್ಯಾಮೆರಾಗಳನ್ನು ಶೋಧಿಸ್ತಾ ಇದ್ದಾರೆ. ಮತ್ತೊಂದು ತಂಡ ಬ್ಯಾಂಕಲ್ಲೂ ಇಂದು ತಪಾಸಣೆ ನಡೆಸಿತು. ಸದ್ಯ 5 ತಂಡಗಳಾಗಿ ರಚಿಸಿ ಪೊಲೀಸರು ಏನು ಕಳ್ಳರಿಗಾಗಿ ಬಲೆ ಬೀಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.